ವಿವರ್ಸ್, ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಈ ಸಂಕ್ರಾಂತಿ ಹಬ್ಬದ ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಹೊಸ ವರ್ಷದಲ್ಲಿ ಬರುವಂತಹ ಮೊದಲನೇ ಹಬ್ಬ ಆಗಿರುವಂತಹ ಮಕರ ಸಂಕ್ರಾಂತಿ ಎಲ್ಲರ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲವನ್ನೂ ಭಗವಂತ ಕರುಣಿಸಲಿ. ಹಾಗೂ ಎಳ್ಳು ಬೆಲ್ಲದಂತೆ ನಿಮ್ಮ ಜೀವನವು ಆರೋಗ್ಯಕರವಾಗಿ ಹಾಗೆ ಸಿಹಿಯಾಗಿರಲಿ. ಸೊ ನಮ್ಮ ಲಾಗ್ ಶುರು ಮಾಡ್ತಾ ಇದ್ದೀನಿ. ಹ್ಯಾಪಿ ಸಂಕ್ರಾಂತಿ. ಜೋರಾಗಿ ಹೇಳ್ಬೇಕು, ಅವ್ರಿಗೆ ಕೇಳಿಸಲ್ಲ. ನಿಧಾನಕ್ಕೆ ಹೇಳಿದರೆ. ಹ್ಯಾಪಿ ಸಂಕ್ರಾಂತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಯಾವಾಗೂ ಖುಷಿ ಖುಷಿಯಾಗಿರಿ. ಚಾರ್ವಿ ಅಂತ ಹೇಳಿ ಅವಳು ನಮ್ಮ ಫಸ್ಟ್ ಫ್ಲೋರಲ್ಲಿದ್ದಾಳೆ, ಶ್ವೇತಾ ಅವ್ರ ಮಗಳು. ಸೊ ನಮ್ಮ ಮನೆಯವರು ಬಾಗಿಲಿಗೆ ತೋರಣನ ಕಟ್ತಾ ಇದ್ದಾರೆ. ಸುಗ್ಗಿ ಹಬ್ಬ ಅಂದರೆ ಅಥವಾ ಹಬ್ಬ ಅಂದರೆ ತೋರಣ ಇರಲೇಬೇಕು ಅಲ್ವಾ. ತೋರಣ ಕಟ್ಟಿದಾಗಿದೆ. ಸೊ ರಿಂಕು ಅವರು ನಮ್ಮ ಮನೆಗೆ ಬಂದಿದ್ದರು. ರಾಮು ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಹೋಗೋದಕ್ಕೆ ರೆಡಿ ಆಗಿದ್ದಾನೆ. ಸೊ ನನ್ನ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿದ ನಂತರ ಪೂಜೆಯನ್ನು ಶುರು ಮಾಡಿದ್ದೀನಿ. ಸೊ ನಾನು ಪೂಜೆ ಮಾಡ್ತಾಯಿದ್ರೆ ನಮ್ಮ ರಾಮನು ಸಹ ನೋಡ್ತಿದ್ದಾನೆ. ಹಾಗೆ ತಿರುಪತಿಗೆ ಹೋಗೋ ದಿನ ನಮಗೆ ರಾಮ ಮಂದಿರದಿಂದ ಮಂತ್ರಾಕ್ಷತೆ ಬಂದಿತ್ತು. ಸೊ ಅಕ್ಷತೆಯನ್ನು ಸಹ ನಾನು ಕೃಷ್ಣನ ತೊಟ್ಟಿಲ ಹತ್ರ ಇಟ್ಬಿಟ್ಟು ಪೂಜೆಯನ್ನು ಮಾಡಿದ್ದೀನಿ. ನಾನಿಲ್ಲಿ ಪೊಂಗಲ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಅವರೆಕಾಳು ಹಾಕಿ ಸಿಹಿ ಪೊಂಗಲ್ ಮಾಡೋಣ ಅಂತ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಕೊಬ್ಬರಿ ಎಲ್ಲದನ್ನು ಸಹ ತುರ್ಕೊಳ್ತಾ ಇದ್ದೀನಿ. ಸೊ ಅವರೆಕಾಳು ಸೀಸನ್ ಆಗಿರೋದ್ರಿಂದ ಪೊಂಗಲ್ಗೆ ಅವರೆಕಾಳು ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ಸೀಸನಲ್ಲಿ ಅವರೆಕಾಳು ಹಾಗೆ ಕಾಳು ಬೇಳೆ ಎಲ್ಲ ಬೆಳೆದಿರ್ತಾರೆ. ಸೊ ಅಂಥ ಸಮಯದಲ್ಲಿ ಮಾಡುವಂಥ ಹಬ್ಬ ಆಗಿರೋದ್ರಿಂದ ರೈತರಿಗೆ ಇದು ಶ್ರೇಷ್ಠವಾದ ಹಬ್ಬ ಅಂತಲೇ ಹೇಳ್ಬೋದು. ದನ ಕರುಗಳನ್ನ ಅಲಂಕರಿಸಿ ಪೂಜೆನ ಮಾಡ್ತಾರೆ. ಸೊ ನಾನು ಪೊಂಗಲನ್ನು ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಖಾರ ಪೊಂಗಲ್ ಮಾಡಲಿಕ್ಕೆ 2 ಚಮಚ ಎಣ್ಣೆ, 1 ಚಮಚ ತುಪ್ಪ, ಅರ್ಧ ಚಮಚ ಸಾಸಿವೆ, 1 ಚಮಚ ಜೀರಿಗೆ, ಅರ್ಧ ಚಮಚ ಕಾಳುಮೆಣಸನ್ನು ಕುಟ್ಟಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸೇರಿಸ್ಕೊಳ್ಳಿ. ಹಾಗೆ ಶುಂಠಿಯನ್ನು ಸಹ ನಾನಿಲ್ಲಿ ತುರಿದು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಬೌಲಲ್ಲಿ 1 ಬೌಲ್ ಆಗೋಷ್ಟು ಹೆಸರು ಬೇಳೆನ ವಾಶ್ ಮಾಡಿ ಸೇರಿಸ್ಕೊಂಡು ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ. ಈ ರೀತಿ ಪೊಂಗಲ್ ಮಾಡಿದ್ರೆ ಬೇಗನೆ ಪೊಂಗಲ್ ರೆಡಿ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ 2 ಕಪ್ಪು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಹೆಸರು ಬೇಳೆ ಎಲ್ಲ ಕುಕ್ಕರ್ಗೆ ಅಂಟ್ಕೊಂಡಿರುತ್ತೆ. ಸೊ ನಂತರ 4 ಕಪ್ಪು ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನೋಡಿ, 1 ಕಪ್ಪು ಅಕ್ಕಿಯನ್ನು ಚೆನ್ನಾಗಿ ವಾಶ್ ಮಾಡಿ ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೆ. ಅರ್ಧ ಕಪ್ಪು ತೆಂಗಿನಕಾಯಿ ತುರಿಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಚಿಟಿಕೆ ಅರಿಶಿನ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕವರ್ ಮಾಡಿ ನಾನಿಲ್ಲಿ 2 ವಿಷಲ್ನ ಕೂಗಿಸ್ಕೊಳ್ತೀನಿ. 1 ಅಥವಾ 2 ವಿಷಲ್ನ ಕೂಗಿಸ್ಕೊಳ್ಳಿ. ಕುಕ್ಕರ್ ತಣ್ಣಗಾದ ನಂತರ ನಾನು ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. 1 ಚಮಚ ತುಪ್ಪ, ಒಂದು 10 ರಿಂದ 15 ಗೋಡಂಬಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಇದೇ ಪ್ಯಾನ್ಗೆ 1 ಚಮಚ ಒಣಕೊಬ್ಬರಿ ತುರಿಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಒಣಕೊಬ್ಬರಿ ತುರಿ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಬಿಸಿ ನೀರನ್ನು ಸೇರಿಸ್ತಾ ಇದ್ದೀನಿ. 1 ಕಪ್ಪು ಬಿಸಿ ನೀರನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ನಂತರ ನಾನಿಲ್ಲಿ ಹೆಸರು ಬೇಳೆಯನ್ನು ಬಿಸಿ ನೀರು ಇರುವಂಥ ಪ್ಯಾನ್ಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿ ನಂತರ ನಾನಿಲ್ಲಿ 1 ಕಪ್ಪು ಹಾಲನ್ನು ಸೇರಿಸ್ತಾ ಇದ್ದೀನಿ. ಈ ರೀತಿ ಹಾಲು ಹಾಕಿ ಪೊಂಗಲ್ ಮಾಡಿದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಯಾವತ್ತೂ ಹಾಲಾಕಿ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಲಾಕಿ ಈ ರೀತಿ ಖಾರ ಪೊಂಗಲ್ ಮಾಡಿದ್ರೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು. ನಂತರ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವು ದೇವರ ನೈವೇದ್ಯಕ್ಕೆ ಇಡ್ತೀರಾ ಅಂದರೆ ಲಾಸ್ಟಲ್ಲಿ ನೀವು ನೈವೇದ್ಯ ಎಲ್ಲ ಆದ ನಂತರ ಒಂದ್ಸಲ ಟೇಸ್ಟ್ ನೋಡಿ ಉಪ್ಪನ್ನು ಸೇರಿಸ್ಕೊಳ್ಳಿ. ಸೊ ಹುರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನೀವು ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ಸ್ವಲ್ಪ ಬಿಸಿ ನೀರನ್ನು ಸೇರಿಸ್ಕೋಬೋದು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಬೇಯಿಸ್ಬಿಟ್ಟು ನಾನು ಫ್ಲೇಮನ್ನು ಆಫ್ ಮಾಡಿ ನೈವೇದ್ಯಕ್ಕೆ ಸರ್ವ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಈ ಪೊಂಗಲು, ತುಂಬಾ ಟೇಸ್ಟಿಯಾಗಿರುತ್ತೆ.
ಸೊ ನೀವು ಈ ರೀತಿ ಪೊಂಗಲ್ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ, ಅಷ್ಟೇ ಅಲ್ಲ ಬೇಗನೂ ಸಹ ರೆಡಿ ಆಗುತ್ತೆ. ಸೊ ನಾನಿಲ್ಲಿ ಅವರೆಕಾಳು ಹಾಕ್ಬಿಟ್ಟು ಸಿಹಿ ಪೊಂಗಲನ್ನು ಸಹ ಮಾಡ್ತಾ ಇದ್ದೀನಿ. ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಅರ್ಧ ಕಪ್ಪು ಹೆಸರುಬೇಳೆಯನ್ನು ಹುರ್ಕೊಳ್ತಾ ಇದ್ದೀನಿ. 1 ಅಥವಾ 2 ನಿಮಿಷಗಳ ಕಾಲ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೆಸರುಬೇಳೆಯನ್ನು ಚೆನ್ನಾಗಿ ಹುರ್ಕೊಳ್ಳಿ. ಹೆಸರುಬೇಳೆ ಹುರ್ಕೊಂಡ ನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿಯನ್ನು ಸೇರಿಸ್ಬಿಟ್ಟು ಒಂದು 10ರಿಂದ 15 ಸೆಕೆಂಡ್ ಹುರ್ಕೊಂಡು ನಂತರ ಒಂದು 2-3 ಸಲ ಚೆನ್ನಾಗಿ ವಾಶ್ ಮಾಡಿ ನಂತರ ನಾನಿಲ್ಲಿ 6 ಕಪ್ಪು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಬೆಲ್ಲವನ್ನು ಕರಗಲಿಕ್ಕೆ ಇಡ್ತಾ ಇದ್ದೀನಿ. ನಾನು ಯಾವ ಕಪ್ಪಲ್ಲಿ ಅಕ್ಕಿ ತೆಗೆದುಕೊಂಡೆ ಅದ್ರ 3ರಷ್ಟು ಬೆಲ್ಲವನ್ನು ಸೇರಿಸ್ಕೊಂಡು ಸೇಮ್ 3 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಬೆಲ್ಲನ ನಾನಿಲ್ಲಿ ಕರಗಿಸಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಒಂದು 2 ಚಮಚ ತುಪ್ಪನ ಸೇರಿಸ್ಬಿಟ್ಟು ಇಲ್ಲಿ ಗೋಡಂಬಿಯನ್ನು ಹುರ್ಕೊಳ್ತಾ ಇದ್ದೀನಿ. ಗೋಡಂಬಿ ಕಂದು ಬಣ್ಣಕ್ಕೆ ಬರಬೇಕು, ಅಲ್ಲಿವರೆಗೂ ಹುರ್ಕೊಳ್ಳಿ. ನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ದ್ರಾಕ್ಷಿಯನ್ನು ಸೇರಿಸ್ಕೊಂಡು ಅದನ್ನು ಸಹ ಹುರಿದು ಎತ್ತಿಟ್ಕೊಂಡಿದ್ದೀನಿ. ನಾನಿಲ್ಲಿ ಜಾಮೂನ್ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಹಿತ್ಕಿರೋ ಅವರೆಕಾಳನ್ನು ನಾನಿಲ್ಲಿ ಪ್ಯಾನಲ್ಲೇ ಸೇರಿಸ್ಬಿಟ್ಟು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಳೆ ಅವರೆಕಾಳಾಗಿರೋದ್ರಿಂದ ಬೇಗನೆ ಬೇಯುತ್ತೆ. ಸೊ ಹಿತ್ಕಿರೋದ್ರಿಂದ ಅದು ಬೇಯಲಿಕ್ಕೆ ಹೆಚ್ಚು ಸಮಯ ಏನು ತೆಗೆದುಕೊಳ್ಳಲ್ಲ. ಸೊ ನಿಮಗೆ ಹುರಿಲಿಕ್ಕೆ ಟೈಮ್ ಸಾಕಾಗಲ್ಲ ಅನ್ನೋರು ನೀವು ಬೇಳೆ ಬೇಯಿಸ್ತೀರಲ್ವ, ಹೆಸರು ಬೇಳೆ ಮತ್ತು ಅಕ್ಕಿಯನ್ನು ಬೇಯಿಸುವಾಗ ಅವರೆಕಾಳನ್ನು ಸೇರಿಸ್ಬಿಟ್ಟು ಸಹ ಬೇಯಿಸ್ಕೋಬೋದು. ಅವರೆಕಾಳು ಚೆನ್ನಾಗಿ ಬೆಂದ ನಂತರ ನಾನಿಲ್ಲಿ ಅರ್ಧ ಕಪ್ಪು ಒಣ ಕೊಬ್ಬರಿ ತುರಿ, 2 ಲವಂಗ, 3 ಏಲಕ್ಕಿಯನ್ನು ಜಜ್ಜಿ ಸೇರಿಸಿದ್ದೀನಿ. ಹಾಗೆ 1 ಚಮಚ ಗಸಗಸೆ ಹಾಗೆ ಹುರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಕರಗಿಸಿ ಇಟ್ಕೊಂಡಿರುವಂತಹ ಬೆಲ್ಲವನ್ನು ಶೋಧಿಸ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲದಲ್ಲಿ ಏನಾದರೂ ಕಸಗಳಿದ್ದರೆ ಅದು ಹೊರಟೋಗುತ್ತೆ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಟ್ಬಿಡಿ. 1 ಚಿಟಿಕೆ ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಸ್ವೀಟ್ ರೆಸಿಪಿಗಳಿಗೆ 1 ಚಿಟಿಕೆ ಉಪ್ಪು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಸೊ ನಂತರ ನಾನಿಲ್ಲಿ ಬೇಯಿಸಿಟ್ಕೊಂಡಿರುವ ಹೆಸರುಬೇಳೆ ಅಕ್ಕಿಯನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 4ರಿಂದ 5 ನಿಮಿಷಗಳ ಕಾಲ ಮೀಡಿಯಮ್ ಟು ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮಿಕ್ಸ್ ಮಾಡ್ತಾ ಇರಿ. ಸೊ ಲೋ ಫ್ಲೇಮಲ್ಲಿ ಇಟ್ಟರೆ ಆವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಇರಿ. ಒಂದು 4ರಿಂದ 5 ನಿಮಿಷ ನೀವು ಇಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ನಂತರ ನಾನಿಲ್ಲಿ ಒಂದು 2 ಚಮಚ ತುಪ್ಪವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಿಹಿ ಪೊಂಗಲ್ಗೆ ನೀವು ತುಪ್ಪ ಹಾಕಿದಷ್ಟು ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಸೊ ಈಗ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ನೈವೇದ್ಯಕ್ಕೆ ರೆಡಿ ಆಗಿದೆ. ನಾನು ಪೊಂಗಲನ್ನು ದೇವರ ನೈವೇದ್ಯಕ್ಕೆ ರೆಡಿ ಮಾಡಿಟ್ಟು ಅಮ್ಮನ ಮನೆಗೆ ಊಟಕ್ಕೆ ಹೋಗಿದ್ವಿ. ಸೊ ಅಮ್ಮನ ಮನೆಯಲ್ಲಿ ಇವಾಗ ನಾವು ಮಧ್ಯಾಹ್ನದ ಊಟವನ್ನು ಮಾಡ್ತಾ ಇದ್ದೀನಿ. ಅರ್ಜುನ್ ಅವರು ಮತ್ತು ಲಿಜಿತ್ ಸಹ ಬಂದಿದ್ದರು. ಅವ್ರು ನಮ್ಮ ಮೇಲ್ಗಡೆ ಮನೆಯಲ್ಲಿ ರೂಮಲ್ಲಿ ಬಾಡಿಗೆಗಿದ್ದಾರೆ. ಸೊ ಅವರು ಸಹ ಬಂದಿದ್ದರು. ಸೊ ನಮ್ಮಮ್ಮ ಮನೇಲಿ ಬರೀ ಸ್ವೀಟ್ ಪೊಂಗಲ್ ಮಾಡಿದರು. ಅನ್ನ, ಸಾಂಬಾರು, ಕೋಸಂಬರಿ. ಸೊ ಎಳ್ಳು ಬೆಲ್ಲ ಕೊಡ್ತಾ ಇದ್ದಾರೆ. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಬೇಕಂತೆ. ಸೊ ಒಳ್ಳೆ ನಾಣ್ಣುಡಿ ಅಲ್ವಾ ಅದು. ಹಾಗೆ ಪಲ್ಯ ಮಾಡಿದರು, ಬೀನ್ಸ್ ಮತ್ತು ಕ್ಯಾರೆಟ್ ಹಾಕಿ ಪಲ್ಯ ಮಾಡಿದರು. ಹಾಗೆ ಅನ್ನ ಸಾಂಬಾರಿತ್ತು, ಮಜ್ಜಿಗೆ ಇತ್ತು ಲಾಸ್ಟಲ್ಲಿ. ಸೊ ಊಟ ಮಾಡಿಕೊಂಡು ಮತ್ತೆ ನಾವು ಮನೆಗೆ ಹೋದ್ವಿ. ನಾನಿವತ್ತು ನಮ್ಮ ಏರಿಯಾಗೆ ಹತ್ತಿರ ಇರುವಂತಹ ಸೋಂಪುರ ಗೇಟು ನೈಸ್ ರೋಡಲ್ಲಿ ಬರುತ್ತೆ. ಅಲ್ಲಿ ನಂದಿ ಬಸವೇಶ್ವರ ಸ್ವಾಮಿದು ಜಾತ್ರೆ ನಡೀತಾ ಇದೆ. ಶ್ವೇತಾ ಅವರು ಅದ್ರ ವಿಡಿಯೋ ಮಾಡ್ಕೊಬಂದಿದ್ರು. ಅಲಂಕಾರ ಅಂತೂ ಟೆಂಪಲ್ದು ತುಂಬಾ ಚೆನ್ನಾಗಿತ್ತು. ಸೊ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲದೆ ಇರೋದ್ರಿಂದ ನಾವು ಯಾರೂ ಟೆಂಪಲ್ಗೆ ಹೋಗಿರಲಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ವಿಡಿಯೋ ಮಾಡಿಕೊಂಡು ಬರೋಕ್ಕೆ ಹೇಳಿದ್ದೀನಿ. ನೋಡಿ, ಇವರೇ ಶ್ವೇತಾ ಅವರು ವಿಡಿಯೋ ಮಾಡ್ಕೊಂಬಂದಿದ್ದಾರೆ. ಸೊ ಜಾತ್ರೆ ಹೇಗೆ ನಡೀತಾ ಇತ್ತು ಅಂತ ನೋಡೋಣ. ಸೊ ಇಲ್ಲಿ ಜಾತ್ರೆಯಲ್ಲಿ ಕುಸ್ತಿ ಎಲ್ಲ ಇತ್ತು, ಕುಸ್ತಿ ಪಂದ್ಯ ಎಲ್ಲ ಇತ್ತು. ತುಂಬ ಚೆನ್ನಾಗಿ ಜಾತ್ರೆ ನಡೆಯುತ್ತೆ. ಸೊ ಸುತ್ತಮುತ್ತ ಹಳ್ಳಿಯವರೆಲ್ಲ ಬಂದು ಇಲ್ಲಿ ಜಾತ್ರೆನ ಮಾಡ್ತಾರೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ನಂದಿ ಬಸವೇಶ್ವರ ಟೆಂಪಲ್ ಆಗಿರೋದ್ರಿಂದ ಹಸುಗಳನ್ನೆಲ್ಲ ಕರ್ಕೊಬರ್ತಾರೆ. ಇಲ್ಲಿ ಕರ್ಕೊಂಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ. ಸೊ ಹಸು ಇರೋರೆಲ್ಲ ಪ್ರತಿಯೊಬ್ಬರು ಬರ್ತಾರೆ ಇಲ್ಲಿಗೆ. ನೋಡಿ, ಶ್ವೇತಾ ಅವ್ರ ಮಗ ಹಾಗೆ ಮೂರ್ತಿ ಅಣ್ಣ ಚಾರು ಎಲ್ಲ ಇದ್ದಾರೆ. ಸೊ ಅಲ್ಲಿ ಕುಸ್ತಿ ಪಂದ್ಯನೂ ಸಹ ನಡೀತಾ ಇದೆ. ಅದನ್ನು ಸಹ ಅವರು ವಿಡಿಯೋ ಮಾಡಿದ್ದಾರೆ. ತುಂಬ ಚೆನ್ನಾಗಿ ವಿಡಿಯೋ ಮಾಡ್ಕೊಂಬಂದಿದ್ದಾರೆ. ನನಗೆ ಇಷ್ಟ ಆಯಿತು.
ಸಂಕ್ರಾಂತಿ ಹಬ್ಬದ ದಿನ ಇಲ್ಲಿ ಜೋರಾಗಿ ಜಾತ್ರೆ ಮಾಡ್ತಾರೆ. ಸೊ ತೇರನ್ನು ಸಹ ಎಳಿತಾ ಇದ್ದಾರೆ. ಸೊ ತೇರು ಎಳೆಯೋದನ್ನು ಸಹ ವಿಡಿಯೋನ ಬಂದಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ಜಾತ್ರೆ ನೋಡಲಿಕ್ಕೆ. ಹಾಗೆ ಬಂದಿರೋರಿಗೆಲ್ಲ ಕಬ್ಬು, ಕಡಲೆಕಾಳು ಎಲ್ಲ ಕೊಟ್ಟು ಕಳಿಸ್ತಾರೆ. ಸೊ ದೇವಸ್ಥಾನಕ್ಕೆ ಬಂದಿರೋರಿಗೆಲ್ಲ ತುಂಬ ವಿಶೇಷವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೈಸ್ ರೋಡಲ್ಲಿ ಬರುವಂತಹ ಬ್ಯೂಟಿಫುಲ್ ಟೆಂಪಲ್ಲು. ಯಾರಾದರೂ ಕೆಂಗೇರಿ ಸೈಡ್ ಹೋಗೋವಂಥವ್ರು ನೈಸ್ ರೋಡ್ ಯಾರು ಜಾಯ್ನ್ ಆಗ್ತೀರಾ ಅವರು ಈ ಸೈಡ್ ಬಂದಾಗ ಈ ಟೆಂಪಲ್ಗೆ ಹೋಗಿ, ತುಂಬ ಚೆನ್ನಾಗಿದೆ ಅಂತೆ. ನಾವು ಇನ್ನೂ ಹೋಗಿಲ್ಲ, ಇಲ್ಲಿಗೆ ಬಂದು ತುಂಬ ವರ್ಷ ಆಗಿದ್ರು ಸಹ ನಾವು ಆ ಟೆಂಪಲ್ಗೆ ಹೋಗಿಲ್ಲ. ತುಂಬ ಜನ ಹೇಳ್ತಾರೆ. ಸೊ ಜಾತ್ರೆ ಟೈಮಲ್ಲಿ ಹೋಗೋಣ ಅಂದರೆ ತುಂಬ ರಶ್ ಇರುತ್ತೆ. ರಶ್ ಇರೋ ಟೈಮಲ್ಲಿ ಹೋಗೋಕ್ಕೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ. ನನಗೆ ತುಂಬ ಇಷ್ಟ ಹೋಗೋಕ್ಕೆ ಅಂತ. ಸೊ ಇನ್ನೊಂದು ಟೈಮ್ ಯಾವಾಗಲಾದರೂ ಹೋಗಿ ನಾನು ಆ ಟೆಂಪಲ್ದು ವೀಡಿಯೋ ಬರ್ತೀನಿ. ತುಂಬಾ ಬ್ಯೂಟಿಫುಲ್ಲಾಗಿರೋ ಟೆಂಪಲ್ಲು, ತುಂಬ ಚೆನ್ನಾಗಿದೆ. ಅಶೋಕ್ ಕೇಣಿಯವರು ಕಟ್ಟಿಸಿರೋ ಟೆಂಪಲ್ಲು ಅಂತ ಸಹ ಹೇಳ್ತಾರೆ ಆ ಟೆಂಪಲ್ಗೆ. ಸಂಕ್ರಾಂತಿ ಹಬ್ಬ ಅಂದ್ರೇ ಸುಗ್ಗಿಯ ಹಬ್ಬ. ರೈತರಿಗಂತೂ ತುಂಬಾ ವಿಶೇಷವಾಗಿರೋ ಹಬ್ಬ ಅಂತಲೇ ಹೇಳ್ಬೋದು. ಅವ್ರು ಬೆಳೆದಿರುವ ಬೆಳೆಗಳಿಗೆಲ್ಲ ಪೂಜೆ ಮಾಡ್ತಾರೆ. ದನ ಕರುಗಳಿಗೆಲ್ಲ ಸ್ನಾನ ಮಾಡಿಸಿ ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ತಾರೆ. ಸೊ ಅವ್ರ ಮನೇಲಿ ಒಂದು ರೀತಿ ಹಬ್ಬದ ಸಂಭ್ರಮ. ಪ್ರತಿಯೊಬ್ಬರ ಮನೇಲೂ ಹಬ್ಬ ಮಾಡ್ತಾರೆ. ಸೂರ್ಯ ತನ್ನ ಪಥವನ್ನು ಚೇಂಜ್ ಮಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲರ ಮನೇಲಿ ಪೂಜೆ ಮಾಡಿ ಹಬ್ಬ ಮಾಡ್ತಾರೆ. ಬಟ್ ರೈತರುಗಳ ಮನೇಲಿ ಇದೊಂದು ಸಂಭ್ರಮ ಅಂತಲೇ ಹೇಳ್ಬೋದು. ಸೊ ಇಂಥ ಟೈಮಲ್ಲಿ ಅವ್ರ ಮನೆಗಳಲ್ಲಿ ಇದ್ದರೆ ಅದ್ರ ಖುಷಿನೇ ಬೇರೆ ಇರುತ್ತೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನಮಗೂ ಆಸೆ ನೋಡೋದಕ್ಕೆ. ಯಾವಾಗಾದರೂ ಎಲ್ಲಾದರೂ ಹಳ್ಳಿಗೆ ಹೋದಾಗ ನಾನು ಸಂಕ್ರಾಂತಿ ಟೈಮಲ್ಲಿ ಹೋಗಬೇಕು ಅಂತ ಆಸೆ ಇದೆ. ನೋಡಿ ಚಾರ್ವಿ ಇಲ್ಲಿ ಆಟ ಆಡ್ತಾ ಇದ್ದಾಳೆ. ಸೊ ಅವಳನ್ನೂ ಸಹ ಆಟ ಆಡಿಸ್ಕೊಂಡು ಕರ್ಕೊಂಬಂದಿದ್ದಾರೆ. ಜಾತ್ರೆ ಅಂದಮೇಲೆ ಇವೆಲ್ಲ ಇದ್ರೇ ಚೆಂದ ಅಲ್ವಾ. ಸೊ ಇವನ್ನೆಲ್ಲ ನೋಡ್ತಾ ಇದ್ದರೆ ನಮಗೆ ಸಣ್ಣ ವಯಸ್ಸಿನ ನೆನಪಾಗುತ್ತೆ. ಎಲ್ಲೆಲ್ಲಿ ಮ್ಯೂಸಿಕ್ ಇತ್ತು ಅಲ್ಲೆಲ್ಲ ನಾನು ಮ್ಯೂಟ್ ಮಾಡಿದ್ದೀನಿ. ಬಿಕಾಸ್ ಮ್ಯೂಸಿಕ್ ಇದ್ದರೆ ಕಾಪಿರೈಟ್ ಕ್ಲೈಮ್ ಬರುತ್ತೆ, ಅದಕ್ಕೋಸ್ಕರ. ಸೊ ಇಲ್ಲಿ ತುಂಬ ಚೆನ್ನಾಗಿ ಮಕ್ಕಳು ಆಟ ಆಡೋದೆಲ್ಲ ಇದೆ. ನಮ್ಮನೆಯವರು ಹುಷಾರಾಗಿದ್ದಿದ್ರೆ ಚೆನ್ನಾಗಿದ್ದಿದ್ರೆ ನಾವು ಸಹ ಜಾತ್ರೆಗೆ ಹೋಗ್ತಾ ಇದ್ವಿ. ಅವ್ರಿಗೆ ತಿರುಪತಿಯಿಂದ ಬಂದ ನಂತರ ಸ್ವಲ್ಪ ಕೆಮ್ಮು ಜಾಸ್ತಿ ಇದೆ. ಸೊ ಅದಕ್ಕೆ ರಶ್ ಇರುತ್ತೆ, ಅಲ್ಲಿ ಜನ ಎಲ್ಲ ಇರ್ತಾರೆ, ಹೋಗೋದು ಬೇಡ. ಮತ್ತು ಕೊರೋನಾ ಎಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ಸೊ ಹೋಗೋದು ಬೇಡ, ಅಲ್ಲಿ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲ ಬಂದಿರ್ತಾರೆ ಅಂತ ಹೇಳ್ಬಿಟ್ಟು ಸೊ ನಾವು ಹೋಗಲಿಲ್ಲ. ಸೊ ನೆಕ್ಸ್ಟ್ ಇಯರ್ ಆದರೆ ಖಂಡಿತವಾಗಿ ಹೋಗಿ ಬರ್ತೀವಿ. ಲಾಸ್ಟ್ ಇಯರು ನಮ್ಮ ಅಮ್ಮವ್ರು ಹೋಗಿದ್ರು. ಬಟ್ ಈ ಸಲ ನಂಗೆ ಹೋಗಬೇಕು ಅಂತ ಆಸೆ ಇತ್ತು, ಬಟ್ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟು ತೇರು ಸಹ ಎಳೀತಾರೆ. ಆ ತೇರು ಎಳೆಯೋ ವಿಡಿಯೋನೂ ಸಹ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಸಂಜೆ ಚಾರ್ವಿ ಎಲ್ಲರ ಮನೆಗೂ ಹೋಗ್ಬಿಟ್ಟು ಎಳ್ಳು ಬೆಲ್ಲನ ಕೊಡ್ತಿದ್ದಾಳೆ. ಸೊ ಎಲ್ಲ ನಮ್ಮ ಅಮ್ಮ ಮನೆಯಲ್ಲೂ ಟಿ ವಿ ಸೌಂಡ್ ಇತ್ತು, ನಮ್ಮ ಮನೇಲೂ ಟಿ ವಿ ಸೌಂಡ್ ಇತ್ತು. ಸೊ ಅದಕ್ಕೆ ನಾನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಸೊ ಅವಳು ಹೇಳ್ತಾ ಇದ್ದಿದ್ದಲ್ಲ ಅದು ಬರ್ತಾ ಇಲ್ಲ, ಯಾಕೆಂದರೆ
ಟಿ ವಿ ಸೌಂಡ್ ಇರೋದ್ರಿಂದ ನಾನು ಮ್ಯೂಟ್ ಮಾಡಿದ್ದೀನಿ. ಸೊ ಚಾರ್ವಿ ಬಂದಿದ್ದರೆ ನಮ್ಮ ರಾಮುನ ನೋಡಿ ಏನೋ ಕೊಡ್ತಿದ್ದಾರೆ ಅಂತ ಅವ್ರ ಹಿಂದೆ ಮುಂದೆ ಓಡಾಡ್ತಿದ್ದಾನೆ, ಚಾರ್ವಿ ಹತ್ರನೇ ಓಡಾಡ್ತಿದ್ದಾನೆ. ಸೊ ಶ್ವೇತಾ ಅವ್ರಿಗೂ ಸಹ ನಾನು ಅರಿಶಿನ ಕುಂಕುಮನ ಕೊಟ್ಟು ಕಳಿಸ್ದೆ. ಸೊ ಮನೆಗೆ ಯಾರ್ಯಾರು ಎಳ್ಳು ಬೆಲ್ಲ ಕೊಡೋಕ್ಕೆ ಬಂದಿದ್ರು ಅವ್ರಿಗೆಲ್ಲ ನಾನು ಅರಿಶಿನ ಕುಂಕುಮನ ಕೊಟ್ಟು ಕಳಿಸ್ತಾ ಇದ್ದೆ. ಸೊ ನಮ್ಮ ಈ ಪುಟಾಣಿ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಚಾರ್ವಿ ಲಂಗ ಬ್ಲೌಸಲ್ಲಿ ಇದ್ದಾಗ ನಾನು ವೀಡಿಯೋ ಮಾಡಿ ಕಳಿಸಿ ಅಂತ ಹೇಳಿದೆ. ಸೊ ಅವ್ರು ಜಾತ್ರೆಯಿಂದ ಬಂದ ತಕ್ಷಣ ಅವಳು ಮಲಗಿದ್ಲಂತೆ. ಸೊ ಮಲಗಿ ಎದ್ದ ತಕ್ಷಣ ಅವರು ಡ್ರೆಸ್ ಚೇಂಜ್ ಮಾಡಿಸಿ ಸೊ ಬೇರೆ ಡ್ರೆಸ್ಸಲ್ಲಿ ಕರ್ಕೊಂಬಂದಿದ್ದಾರೆ. ಅವಳು ನಿದ್ದೆ ಮಾಡಿಬಿಟ್ಟಿದ್ಲು, ಬಟ್ಟೆ ಎಲ್ಲ ಒಂಥರ ಸುಕ್ ಥರ ಆಗಿತ್ತು ಅಂತ ಹೇಳ್ಬಿಟ್ಟು ಅದು ಬಿಚ್ಚಿಬಿಟ್ಟು ಇನ್ನೊಂದು ಡ್ರೆಸ್ ತೊಗೊಂಬಂದಿದ್ರು ಅವರು. ಅದನ್ನು ಸಹ ಹಾಕಿ ಅದರಲ್ಲಿ ಎಲ್ಲರ ಮನೆಗೂ ಎಳ್ಳು ಬೆಲ್ಲ ಕೊಡಿಸ್ತಾಯಿದ್ರು. ಸೊ ಪುಟ್ಟ ಲಕ್ಷ್ಮಿಗೆ ನಾನು ಅರಿಶಿನ ಕುಂಕುಮ ಇಟ್ಬಿಟ್ಟು ಹಣ್ಣನ್ನು ಕೊಟ್ಟಿದ್ದೀನಿ. ಸೊ ಕಬ್ಬು ಮತ್ತು ಎಳ್ಳು ಬೆಲ್ಲವನ್ನು ಸಹ ಅವಳಿಗೆ ತಿನ್ನಿಸಿ ಕಳಿಸ್ತಾ ಇದ್ದೀನಿ. ಸೊ ಅವ್ರ ಮನೆಯಲ್ಲೂ ಸಹ ಎಳ್ಳು ಬೆಲ್ಲ ಕೊಟ್ಟು ಎಲ್ಲರಿಗೂ ಬಂದಿರೋರಿಗೆಲ್ಲ ಅವಳು ಅಲ್ಲಿ ಎಳ್ಳು ಬೆಲ್ಲನ ಕೊಡ್ತಾಯಿದ್ರು. ನಮ್ಮ ಬಿಲ್ಡಿಂಗಲ್ಲಿರೋ ಪುಟ್ಟ ಹೆಣ್ಣು ಹುಡುಗಿ, ಇವಳೊಬ್ಬಳೇ ಚಿಕ್ಕ ಹುಡುಗಿ, ಅವಳ ತಮ್ಮ ಇದ್ದಾನೆ, ಅವನಿನ್ನ ಚಿಕ್ಕವನು, ಅವನಿಗಿನ್ನ 1 ವರ್ಷ ಅಷ್ಟೇ. ಸೊ ಇವಳೇ ಇವಾಗ ಎಲ್ಲ ಕಡೆ ಓಡಾಡಿ ಎಳ್ಳು ಬೆಲ್ಲನ ಕೊಡ್ತಾ ಇರೋದು. ಸೊ ನಮ್ಮಮ್ಮ ಮನೆಗೂ ಹೋಗಿದ್ಲು, ನಮ್ಮಮ್ಮಂಗೂ ಸಹ ಎಳ್ಳು ಬೆಲ್ಲನ ಕೊಡ್ತಾ ಇದ್ದಾಳೆ. ನಮ್ಮ ಈ ಲಾಗ್ ನಿಮಗೆ ಇಷ್ಟ ಆದರೆ, ಸಂಕ್ರಾಂತಿ ಹಬ್ಬದ ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ರಿಗೂ ಒಂದು ಸೆಕೆಂಡ್ ಹ್ಯಾಪಿ ಸಂಕ್ರಾಂತಿ. ಈ ಸಂಕ್ರಾಂತಿ ಹಬ್ಬ ಎಲ್ಲರ ಬಾಳಲ್ಲಿ ಬೆಳಕನ್ನು ತುಂಬಲಿ, ಸಂತೋಷ, ಆರೋಗ್ಯ ಎಲ್ಲವನ್ನು ಆ ಭಗವಂತ ಕರುಣಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.